ಇಲ್ಲಿ ಫಾರ್ಮ್ ಸೈನ್ಸ್ ಯೂನಿವರ್ಸಿಟಿಯಿಂದ ಒಂದು ಹೊಸ ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ. ಮತ್ತು ಹಾಗೆಯೇ ತುಂಬ ಜನ ವಿದ್ಯಾರ್ಥಿಗಳು ಅಗ್ರಿ ಪ್ಯಾಟ್ರಿಲ್ದು ಎಲಿಜಿಬಿಲಿಟಿ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಸೊ ಇವಾಗ ರಿವೈಸ್ಡ್ ಶೆಡ್ಯೂಲ್ ಬಗ್ಗೆ ಆಗಿರ್ಬೋದು, ಮತ್ತು ಹಾಗೆಯೇ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಸೊ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಬಂದುಬಿಟ್ಟು ನಮಗೆ ಫಸ್ಟಿಗೆ ಡಾಕ್ಯುಮೆಂಟ್ನ ಅಪ್ರೂವ್ ಮಾಡೋಕ್ಕೆ ವೆರಿಫಿಕೇಷನ್ಗೋಸ್ಕರ ಮೇ 2ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದರು. ಮತ್ತು ಈ ಒಂದು ಕೆಲಸನ ಎಲ್ಲರೂ ಮಾಡ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ಅದಂದ್ರೆ ಇವಾಗ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗೋದು 17ನೇ ತಾರೀಕಿಂದ, ಅಂದರೆ ಏಪ್ರಿಲ್ 17ರಿಂದ ಮೇ 3ನೇ ತಾರೀಕಿನವರೆಗೆ ನಮಗೆ ಎಲ್ಲ ಯೂನಿವರ್ಸಿಟಿಯವರು ಡಾಕ್ಯುಮೆಂಟ್ನ ವೆರಿಫೈ ಮಾಡ್ತಾರೆ. ಅದಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಒಂದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ದು ಲೀಸ್ಟ್ನ ಬಿಡ್ತಾರೆ. ಸೊ ಇದನ್ನು ಈ ಒಂದು ನೋಟಿಫಿಕೇಷನ್ ಪ್ರಕಾರ ಮೇ 4ನೇ ತಾರೀಕು ಆಫ್ಟರ್ 4 PM ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ನಮಗೆ ಎಲಿಜಿಬಿಲಿಟಿ ಲಿಸ್ಟ್ ಈ ಒಂದು ಡೇಟ್ ಆ್ಯಂಡ್ ಟೈಮ್ ಒಳಗಡೆ ಬರ್ಬೋದು. ಸೊ ಹಾಗಾಗಿ ನೀವು ಅಲ್ಲಿವರೆಗೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಎಲಿಜಿಬಲ್ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಅವ್ರಿಗೆ ಏನಾದರೂ ಸಮಸ್ಯೆ ಆಗಿದ್ದರೆ ಅವರಿಗೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಅದನ್ನು ಮೇ 8ನೇ ತಾರೀಕಿನವರೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಮಗೆ ಫೈನಲ್ ಎಲಿಜಿಬಿಲಿಟಿ ಲಿಸ್ಟ್ನ ಬಿಡ್ತಾರೆ. ಸೊ ಅದನ್ನು ಮೇ 9ನೇ ತಾರೀಕಿಗೆ ಆಫ್ಟರ್ 4 PM ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟಿಗೆ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತಾರೆ, ಅಂದರೆ 2 ಲಿಸ್ಟ್ನ ಬಿಡ್ತಾರೆ. ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ನ 2 ಸಪ್ರೇಟಾಗಿ ಬಿಡ್ತಾರೆ. ಮತ್ತು ಹಾಗೆಯೇ ನಮಗೆ ಫೈನಲ್ ಆಗಿ ಒಂದೇ ಲಿಸ್ಟ್ನ ಬಿಡ್ತಾರೆ, ಎಲಿಜಿಬಲ್ ಆಗಿದ್ದ ಕ್ಯಾಂಡಿಡೇಟ್ದು ಲೀಸ್ಟ್ನ ಬಿಡ್ತಾರೆ 9ನೇ ತಾರೀಕಿಗೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ ಈ ಒಂದು ಲೀಸ್ಟಲ್ಲಿ ಬಂದಿರ್ತಾರೆ, ಅಂದರೆ ಯಾರ್ಯಾರು ಕ್ಯಾಂಡಿಡೇಟ್ ಎಲಿಜಿಬಲ್ ಆಗಿರ್ತಾರೆ ಅಂಥವರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಳ್ಳೋದಿರುತ್ತೆ. ಸೊ ಈ ಒಂದು ಹಾಲ್ ಟಿಕೆಟ್ನ ಮೇ 10ನೇ ತಾರೀಕು 4 ಗಂಟೆ ನಂತರ ಬಿಡ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಹಾಲ್ ಟಿಕೆಟ್ ಡೌನ್ಲೋಡ್ ಆದ ನಂತರ ನಮಗೆ ಎಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ಒಂದೇ ಟೈಮ್ಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದು ಇರೋದು ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು ಮೇ 14ನೇ ತಾರೀಕಿಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಇದು ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಮುಗಿದ ನಂತರ ನಮಗೆ ಒಂದು ಟೆಂಟೇಟಿವ್ ರಿಸಲ್ಟ್ನ ಬಿಡ್ತಾರೆ. ಸೊ ಇದರಲ್ಲಿ ಏನಾದರೂ ನಿಮ್ಮದು ಅಬ್ಜೆಕ್ಷನ್ ಇದ್ದರೆ ಸೊ ಅದನ್ನು ನೀವು ಹಾಕ್ಬೋದು. ಸೊ ಇದಕ್ಕೆ ನಮಗೆ ಒಂದು ಸಪ್ರೇಟಾಗಿ ಡೇಟ್ ಆ್ಯಂಡ್ ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ಕೆಲಸ ಆದ ನಂತರ ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ರಿಸಲ್ಟ್ನ, ಅಂದರೆ ಫೈನಲ್ ರಿಸಲ್ಟ್ನ 22 ಮೇಗೆ ಬಿಡ್ತಾರೆ. ಸೊ ಇದುವರೆಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿರ್ಬೋದು. ಸೊ ಇದ್ರ ಬಗ್ಗೆನೇ ತುಂಬ ಜನ ಕೇಳ್ತಾ ಇದ್ರಿ. ಸೊ ಎಲಿಜಿಬಿಲಿಟಿ ಲಿಸ್ಟ್ ಯಾವಾಗ ಬಿಡ್ತಾರೆ, ರಿಸಲ್ಟ್ ಯಾವಾಗ ಬಿಡ್ತಾರೆ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಇರುತ್ತೆ ಹಂಗಂತ. ಸೊ ಇದು ರಿವೈಸ್ಡ್ ಶೆಡ್ಯೂಲ್ ಆಗಿರುತ್ತೆ. ಮತ್ತು ಈ ಒಂದು ನೋಟಿಫಿಕೇಷನ್ನ ಏಪ್ರಿಲ್ 30ನೇ ತಾರೀಕಿಗೆ ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದೇ ನೋಟಿಫಿಕೇಷನ್ನ ನೀವು ರೆಫರ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೀವು ಆಲ್ರೆಡಿ ಡಾಕ್ಯುಮೆಂಟ್ನ ಅಪ್ರೂವ್ ಮಾಡಿದ್ದೀರಿ, ಮತ್ತು ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ ಎಲಿಜಿಬಲ್ ಆಗ್ತಾರೆ, ಬಟ್ ಕೆಲವೊಬ್ಬರು ಅಷ್ಟೇ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ದು ಲೀಸ್ಟಲ್ಲಿ ಬರ್ತಾರೆ. ಬಟ್ ಅವ್ರಿಗೂ ಕೂಡ ಅವಕಾಶ ಕೊಡ್ತಾರೆ, ಸೊ ಅವ್ರ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಅವರು ಹೇಳ್ತಾರೆ ಏನೇನು ಮಾಡಬೇಕು ಹಂಗಂತ. ಸೊ ಅದೇ ಥರ ನೀವು ಫಾಲೋ ಮಾಡೋದಿರುತ್ತೆ. ಇದ್ರ ಜೊತೆಗೇ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಸೊ ಯಾರಾದರೂ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಸೊ ಅವರಿಗೆ ನಾವು ಸಪ್ರೇಟಾಗಿ ಒಂದು ನೋಟ್ಸ್ನ ರೆಡಿ ಮಾಡಿದ್ವಿ. ಸೊ ಇದು ಒಂಥರ ಶಾರ್ಟ್ ನೋಟ್ಸ್ ಅಂತಲೂ ನೀವು ಅನ್ಕೋಬೋದು. ಯಾಕಂತ ಹೇಳಿದ್ರೆ ಇವಾಗ ನಿಮಗೆ ಎಕ್ಸಾಮಲ್ಲಿ ಯಾವ ಸ್ಪೆಸಿಮನ್ನ ಕೇಳ್ತಾರೆ, ಸೊ ಅದೇ ಥರ ಸ್ಪೆಸಿಮನ್ನ ನಾವು ಈ ಒಂದು ನೋಟ್ಸಲ್ಲಿ ನಿಮಗೆ ಕಲೆಕ್ಟ್ ಮಾಡಿ ಕೊಡ್ತಾಯಿದ್ವಿ. ಸೊ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಓದ್ಕೊಳ್ಳೋದು ಅಥವಾ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ನ ಕೇಳ್ತಾರೆ ಅದೇ ಥರ ನಾವು ನಿಮಗೆ ಟಾಪಿಕ್ ವೈಸ್ PDF ನೋಟ್ಸ್ನ ಕೊಡ್ತಾಯಿದ್ವಿ. ಸೊ ಇದನ್ನಷ್ಟೇ ನೀವು ರೆಫರ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ಮತ್ತು ಹಾಗೆಯೇ ನಾವು ನಿಮಗೆ ಪ್ರಿವಿಯಸ್ದು ಕ್ವಶನ್ ಪೇಪರ್ ಕೂಡ ಕೊಡ್ತಾಯಿದ್ವಿ. ಸೊ ನೀವು ಪ್ರಿವಿಯಸ್ದು ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ ಮತ್ತು ನಮ್ಮ ನೋಟ್ಸ್ನ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ಕ್ವಶನ್ನ ಅದೇ ನೋಟ್ಸಿಂದ ಕೇಳಿದ್ದಾರೆ. ಸೊ ನಮ್ಮ ನೋಟ್ಸಲ್ಲಿ ಈ ಥರ ಎಲ್ಲ ಟಾಪಿಕ್ನ ಕವರ್ ಮಾಡಿದ್ವಿ. ಸೊ ಯಾವುದೇ ಸ್ಪೆಸಿಮನ್ ನಿಮಗೆ ಮಿಸ್ ಆಗೋಲ್ಲ. ಹಾಗೆಯೇ ಇಲ್ಲಿ ಕೆಲವೊಂದು ಸ್ಯಾಂಪಲ್ ಕೂಡ ಕೊಡ್ತಾಯಿದ್ವಿ ನಿಮಗೆ. ಸೊ ನಮ್ಮ ನೋಟ್ಸ್ ಅಥವಾ ನಮ್ಮದು ಸ್ಯಾಂಪಲ್ಸ್ ಈ ಥರ ಇರುತ್ತೆ. ಎಲ್ಲ HD ಕ್ವಾಲಿಟಿ ಇಮೇಜಸ್ ಇರುತ್ತೆ. ಸೊ ಜಸ್ಟ್ ನೀವು ಇಮೇಜಸ್ನ ಅಷ್ಟೇ ನೋಡಿಕೊಂಡ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಈ ಒಂದು ಸ್ಪೆಸಿಮನ್ನ ಎಕ್ಸಾಮಲ್ಲಿ ಇಟ್ಟರೆ ಸೊ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡಿ ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿ ಬರ್ಬೋದು. ಸೊ ನಮ್ಮ ನೋಟ್ಸ್ದು ಪ್ರೈಸ್ ಅಷ್ಟೊಂದು ಜಾಸ್ತಿ ಏನೂ ಇಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಮತ್ತು ಫಸ್ಟ್ ಕಮೆಂಟ್ ಆಗಿರ್ಬೋದು ಅದರಲ್ಲಿ ಸಿಗುತ್ತೆ. ಆದರೆ ನೀವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ನೋಟ್ಸ್ನ ಪರ್ಚೇಸ್ ಮಾಡ್ಕೋಬೋದು ಹಂಗಂತ. ಸೊ ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ಸೊ ಫಸ್ಟಿಗೆ ಒಂದು ಪೇಮೆಂಟ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಯೂಸ್ ಮಾಡಿಕೊಂಡು ಫಸ್ಟಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಂತರ ಅಲ್ಲಿ ನಿಮಗೆ ಒಂದು ವಾಟ್ಸಪ್ ನಂಬರ್ ಸಿಗುತ್ತೆ. ಸೊ ಅದಕ್ಕೇನು
ಪೇಮೆಂಟ್ ಮಾಡಿದ್ದೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾಗುತ್ತೆ. ಆಮೇಲೆ ನಾವು ನಿಮಗೆ ಆ ಎಲ್ಲ ಸ್ಟಡಿ ಮೆಟೀರಿಯಲ್ನ ನಿಮ್ಮ ಮೇಲ್ ಐಡಿಗೆ ಕಳಿಸ್ಕೊಡ್ತೀವಿ. ಸೊ ಈ ಎಲ್ಲ ಸ್ಟಡಿ ಮೆಟೀರಿಯಲ್ ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಇರುತ್ತೆ, ಅದನ್ನು ಮೊಬೈಲಲ್ಲೇ ಯಾವ ಬೇಕಾದರೂ ಓದ್ಕೋಬೋದು. ಸೊ ಇದ್ರ ಜೊತೆಗೆ ನಾವು ಪ್ರಿವಿಯಸ್ ಇದ್ದು ಕ್ವಶನ್ ಪೇಪರ್ ಕೂಡ ಕೊಡ್ತಾ ಇದ್ವಿ. ಸೊ ಇಷ್ಟೊಂದು ಎಕ್ಸಾಮ್ ಸೆಂಟರ್ದು ಪ್ರಿವಿಯಸ್ ಇದ್ದು ಕ್ವಶನ್ ಪೇಪರ್ ಇದೆ. ಸೊ 2022 ಆಗಿರ್ಬೋದು ಮತ್ತು 23 ಆಗಿರ್ಬೋದು 2 ವರ್ಷದ್ದು ಕ್ವಶನ್ ಪೇಪರ್ ಇದೆ. ಸೊ ಇದನ್ನು ಕೂಡ ನೀವು ಎಕ್ಸಾಮ್ಗಿಂತ ಮುಂಚೆ ರೆಫರ್ ಮಾಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಮತ್ತು ಹಾಗೆಯೇ ಇದ್ರ ಜೊತೆಗೆ ಒಂದು ಇ ಬುಕ್ ಕೂಡ ಕೊಡ್ತಾ ಇದ್ವಿ. ಸೊ ಇದು ನಿಮಗೆ ಫ್ರೀ ಆಗಿರುತ್ತೆ. ಕ್ವಶನ್ ಪೇಪರ್ ಮತ್ತು PDF ನೋಟ್ಸ್ ಇರ್ತಾವಲ್ಲ, ಅದ್ರ ಜೊತೆಗೆ ನಾವು ಈ ಒಂದು ಬುಕ್ನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ವಿ. ಹಾಗಾಗಿ ಈ ಎಲ್ಲ ಇನ್ಫಾರ್ಮೇಷನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಯಾರಿಗಾದರೂ ಆಫ್ಲೈನ್ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅಥವಾ ಆಗಲಿಲ್ಲ ಅಂತ ಹೇಳಿದರೆ ನೀವು ನಮ್ಮ ನೋಟ್ಸ್ನ ರೆಫರ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ಸೊ ನಾವು ಪ್ರತಿ ವರ್ಷ ಈ ಒಂದು ಸ್ಟಡಿ ಮೆಟೀರಿಯಲ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ವಿ ಮತ್ತು ಈ ವರ್ಷ ಕೂಡ ಕೊಡ್ತಾ ಇದ್ದೀವಿ. ಸೊ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿಕೊಂಡು ಅವ್ರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ, ಹಾಗಾಗಿ ನೀವು ಕೂಡ ಲೇಟ್ ಮಾಡೋದು ಬೇಕಾಗಿಲ್ಲ. ಸೊ ತುಂಬ ಕಡಿಮೆ ಅಮೌಂಟ್ ಇದೆ. ಅಮೌಂಟ್ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಯಾಕಂತ ಹೇಳಿದರೆ ಈ ಒಂದು ಅಮೌಂಟನ್ನ ನೀವು ನಿಮ್ಮ ಎಜುಕೇಷನ್ ಪರ್ಪಸ್ಗೋಸ್ಕರ ಅಥವಾ ನಿಮ್ಮ ಕರಿಯರ್ಗೋಸ್ಕರ ಸ್ಪೆಂಡ್ ಮಾಡ್ತಾಯಿದ್ದೀರಿ. ಸೊ ಡಿಸಿಷನ್ ನಿಮ್ಮದಾಗಿರುತ್ತೆ. ಸೊ ನಾನು ನಿಮಗೆ ಒಂದು ಆಪ್ಷನ್ನ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇದ್ರ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಯಾರು ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರುವಂಥ ಮತ್ತು ಇನ್ಫಾರ್ಮೇಟಿವ್ ಆಗಿರುವಂಥ ಅಪ್ಡೇಟ್ ನಮ್ಮ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ದಿ ಸೀನ್. ಟಾಟಾ.